ಅವಳು ಮಾಯಾಂಗನೆ, ನಸುಗುನ್ನಿ, ಹಾವಿಗೆ ಹಾಲೆರೆದರೆ ಅದು ವಿಷಕ್ಕಕ್ಕಿದಂತೆ ದೇಶದೊಳಗೆ ಇದ್ದು ದೇಶದ್ರೋಹದ ಕೆಲಸ ಮಾಡಿದ್ದಾಳೆ. ತನಿಖೆ ವೇಳೆ ಮತ್ತಷ್ಟು ರಹಸ್ಯಗಳು ರಿವೀಲ್ ಆಗ್ತಾ ಇದೆ. ಇವಳ ಜಾಲ ಪಾಕಿಸ್ತಾನ ಅಷ್ಟೇ ಅಲ್ಲ, ತಾಲಿಬಾನಿಗಳ ನಾಡು ಅಫ್ಘಾನಿಸ್ತಾನದವರೆಗೂ ಕೂಡ ಹರಡಿರೋದು ಬಯಲಾಗಿದೆ. ಜ್ಯೋತಿ ಮಲ್ಹೋತ್ರಾ ಹರಿಯಾಣದ ಹಿಸಾರ್ ನಿವಾಸಿ. ಟ್ರಾವೆಲ್ ವಿತ್ ಜೋ ಎಂಬ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದು 4 ಲಕ್ಷ ಚಂದಾದಾರರನ್ನ ಹೊಂದಿದ್ದಾಳೆ. ಪಾಕಿಸ್ತಾನಕ್ಕೆ ಭಾರತದ ರಹಸ್ಯ ಮಾಹಿತಿಗಳನ್ನ ಹಂಚಿಕೊಂಡ ಆರೋಪದಲ್ಲಿ ಜೈಲು ಸೇರಿದ್ದಾಳೆ. ದೇಶದ್ರೋಹಿ ಜ್ಯೋತಿ ಪಾಕ್ ಅಧಿಕಾರಿ ಜೊತೆ ನಂಟು ಹೊಂದಿದ್ದು 2 ಬಾರಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿರುವ ವಿಚಾರ ಬಯಲಾಗಿತ್ತು. ಇದೀಗ ವಿಚಾರಣೆ ವೇಳೆ ಮತ್ತಷ್ಟು ಸ್ಫೋಟಕ ವಿಚಾರಗಳು ಬಯಲಾಗಿವೆ. ಪಾಕಿಸ್ತಾನ ಅಷ್ಟೇ ಅಲ್ಲ, ಅಫ್ಘಾನ್ವರೆಗೂ ಆಪ್ತರು. ಉಗ್ರರ ಅಡಗುತಾಣದವರೆಗೂ ಬೆಳೆದಿತ್ತು ನಂಟು. ಈಕೆ ಸಾಮಾನ್ಯದವಳಲ್ಲ ಬಿಡಿ, ಜಗತ್ ಕಿಲಾಡಿ. ಈ ಲೇಡಿ ಪಾಕಿಸ್ತಾನ ಪರ ಬೇಹುಗಾರಿಕೆ ನಡೆಸಿದ್ಲು ಅನ್ನೋದು ಇದುವರೆಗಿನ ಸುದ್ದಿ. ಆದ್ರೆ ಈಗ ಪಾಕಿಸ್ತಾನದ ಗಡಿ ದಾಟಿ ಅಫ್ಘಾನಿಸ್ತಾನದವರೆಗೂ ಪಾದ ಬೆಳೆಸಿರೋದು ತನಿಖೆ ವೇಳೆ ಬಯಲಾಗಿದೆ. ಅದು ಅಲ್ಲದೆ ಇಂಡೋನೇಷ್ಯಾದ ಬಾಲಿಗೂ ಆಕೆ ಹೋಗಿ ಬಂದಿರುವ ಮಾಹಿತಿ ಹೊರಬಿದ್ದಿದೆ. ಉಗ್ರಗಾಮಿಗಳ ನೆಲೆಯ ಪ್ರದೇಶದವರೆಗೂ ಜ್ಯೋತಿಗೆ ನಂಟಿರೋದು ಬಯಲಾಗಿದೆ. ಆಧುನಿಕ ತಂತ್ರಜ್ಞಾನದ ಮೂಲಕ ನೆಟ್ವರ್ಕ್ ಬಳಸಿರೋ ಐಎಸ್ಐ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ಗಳನ್ನೇ ಬಳಕೆ ಮಾಡಿಕೊಂಡಿದೆ. ಭಾರತದಲ್ಲಿ ಪಾಕಿಸ್ತಾನದ ಪರ ಪಾಸಿಟಿವ್ ಇಮೇಜ್ ಸೃಷ್ಟಿಗೆ ಯತ್ನ ನಡೆಸಿದೆ. ಇನ್ನು ಈ ಬೆನ್ನಲ್ಲೇ ಜ್ಯೋತಿ ಪಾಕ್ ಅಧಿಕಾರಿ ಜೊತೆ ನಡೆಸಿದ್ದ ಚಾಟ್ ಡಿಲೀಟ್ ಮಾಡಿದ್ದಾಳೆ. ಪಾಕಿಸ್ತಾನದ ಅಧಿಕಾರಿ ಜ್ಯೋತಿಗೆ ಕೆಲ ಸೂಚನೆ ನೀಡಿರುವ ಶಂಕೆ ಇದ್ದು ಪೊಲೀಸರು ಜ್ಯೋತಿಯ ಫೋನ್ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ. ಇನ್ನು ಜ್ಯೋತಿಯ ಚೀನಾ, ಬಾಂಗ್ಲಾ ಪ್ರವಾಸದ ಬಗ್ಗೆಯೂ ತನಿಖೆ ನಡೆಸ್ತಾ ಇದ್ದಾರೆ. ಚೀನಾದಲ್ಲಿ ದುಬಾರಿ ಉತ್ಪನ್ನ ಖರೀದಿ, ಐಷಾರಾಮಿ ಲೈಫ್ ನಡೆಸಿದ್ದ ಜ್ಯೋತಿ ಪಾಕಿಸ್ತಾನದಲ್ಲಿ ವೀಸಾ ಅವಧಿ ಮುಗಿದಿದ್ರೂ ಅನಧಿಕೃತವಾಗಿ 1 ತಿಂಗಳು ವಾಸವಿದ್ದಿದ್ದು ಬಯಲಾಗಿದೆ. ಜ್ಯೋತಿ ಚೀನಾ ಪ್ರವಾಸವನ್ನ ಐಎಸ್ಐ ಆಯೋಜಿಸಿತ್ತಾ ಎಂಬ ಬಗ್ಗೆಯೂ ತನಿಖೆ ಸಾಗಿದೆ. ಈ ನಡುವೆ ಜ್ಯೋತಿ ಮಲ್ಹೋತ್ರಾ ಕುರಿತು ತಂದೆ ಹರೀಶ್ ಮಲ್ಹೋತ್ರಾ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಮಗಳು ಜ್ಯೋತಿ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ಲು, ಆದ್ರೆ ಆಕೆ ಪಾಕಿಸ್ತಾನಕ್ಕೆ ಹೋಗಿರುವ ವಿಚಾರ ನನಗೆ ಗೊತ್ತಿರಲಿಲ್ಲ ಅಂತ ಎಂದಿದ್ದಾರೆ. ಅದು ಅಲ್ಲದೆ ಆಕೆ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇರೋದು ಹಾಗೂ ಜಾಲತಾಣದಲ್ಲಿ ಖಾತೆಗಳನ್ನ ಹೊಂದಿರೋದು ಕೂಡ ಗೊತ್ತಿರಲಿಲ್ಲ ಅಂದಿದ್ದಾರೆ. ಸದ್ಯ ಮಗಳು ಜ್ಯೋತಿಯಿಂದ ತಂದೆ ಹರೀಶ್ ಮಲ್ಹೋತ್ರಾ ಅಂತರ ಕಾಯ್ದುಕೊಂಡಿದ್ದಾರೆ. ಈ ಮಧ್ಯೆ ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ್ದ ಜ್ಯೋತಿ ಮಲ್ಹೋತ್ರಾಳ 11 ಪುಟಗಳ ಡೈರಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪಾಕಿಸ್ತಾನ ಪ್ರವಾಸದ ಬಳಿಕ ಡೈರಿಯನ್ನ ಇಂಗ್ಲಿಷ್, ಹಿಂದಿಯಲ್ಲಿ ಬರೆದಿದ್ದಾಳೆ. ನಾವೆಲ್ಲ ಒಂದೇ ಭೂಮಿಗೆ ಸೇರಿದವರು, ಪಾಕಿಸ್ತಾನದ ಆತಿಥ್ಯವನ್ನ ಹೊಗಳಿ ಡೈರಿ ಬರೆದಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇನ್ನು ಏಪ್ರಿಲ್ 22ರಂದು ಪಹಲ್ಗಾಮ್ ದಾಳಿಗೂ ಮುನ್ನ ಜ್ಯೋತಿ ಕಾಶ್ಮೀರಕ್ಕೆ ಭೇಟಿ ನೀಡಿದ್ದು, ಅದಕ್ಕೂ ಮುನ್ನ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದು ಅನುಮಾನಗಳಿಗೆ ಕಾರಣವಾಗಿದೆ. ವ್ಲಾಗರ್ ಆದ ಕಾರಣ ಸುಲಭವಾಗಿ ಆಕೆಯ ಮೇಲೆ ಯಾರಿಗೂ ಅನುಮಾನ ಬಾರದಂತೆ ತಮ್ಮ ಕೆಲಸ ಸಾಧಿಸಿಕೊಳ್ಳುವುದಕ್ಕೆ ಐಎಸ್ಐ ಯೋಜಿಸಿತ್ತು ಅನ್ನೋದು ಬಯಲಾಗಿದೆ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.